ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮನಗಳು. ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಆಧಾರೇ ಪ್ರಥಮಂ ಸಹಸ್ರಕಿರಣೋ ತಾರಾಧಿಪೋ ಸ್ವಾಲಯೇ ಮಾಹೇಯಂ ಮಣಿಪೂರಕೆ ಹೃದಯಬುಧಂ ಕಂಠೇ ಚ ವಾಚಸ್ಪತಿಂ ಭ್ರೂಮಧ್ಯೆ ಭೃಗುನಂದನಂ ದಿನಮಣೆ ಪುತ್ರಂ ತ್ರಿಕೋಟಸ್ಥಲೆ ನಾಡಿ ಮರ್ಮಸು ರಾಹು ಕೇತು ಗುಳಿಕಾನ ನಿತ್ಯಂ ನಮಾಮ್ಯಾಯುಷೇ. ಶ್ರೀ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ ನಮಸ್ಕರೋಮಿ. ಆತ್ಮೀಯರೇ, ಇಂದು 17ನೇ ತಾರೀಕು 5ನೇ ತಿಂಗಳು 2026ನೇ ಇಸ್ವಿ, ವಾರ ಭಾನುವಾರವಾಗಿದೆ. ಇವತ್ತಿನ ದಿವಸದ ಪಂಚಾಂಗ ಏನಿದೆ ನೋಡೋಣ. ಖಗೋಳದ ಸ್ಥಿತಿ ಹೇಗೆ ಹಾಗೂ ಮೇಷಾದಿ 12 ರಾಶಿಗಳ ಫಲಾಫಲಗಳು. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷ, ಪ್ರತಿಪದೆಯ ತಿಥಿಯಾಗಿರತಕ್ಕಂಥದ್ದು. ವಾರ ಭಾನುವಾರ. ಈ ದಿವಸದ ನಕ್ಷತ್ರ ಕೃತಿಕಾ ನಕ್ಷತ್ರ ಇದೆ. ಈ ದಿವಸದ ಯೋಗವನ್ನು ನಾವು ನೋಡುವಾಗ ಶೋಭನ ನಾಮ ಯೋಗ, ಉಪರಿ ಅತಿಗಂಡ ನಾಮ ಯೋಗ ಇದೆ. ಕೌಲವಕರಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಏನಿದೆ ವಿಶೇಷ? ಅಧಿಕ ಮಾಸ ಆರಂಭವಾಯಿತು. ಕೆಲವರ ಅಭಿಪ್ರಾಯದಲ್ಲಿ ಅಧಿಕಸ್ಯ ಅಧಿಕಂ ಫಲಂ, ಅಧಿಕ ಮಾಸದಲ್ಲಿ ಅಧಿಕವಾದ ಫಲ ಸಿಗ್ತದೆ ಅಂತ. ಕೆಲವರ ಅಭಿಪ್ರಾಯ ಮಲಮಾಸವಾದ್ರಿಂದ ಅಷ್ಟೇನು ಒಳ್ಳೆಯದಲ್ಲ. ಯಾವುದಕ್ಕೆ ಒಳ್ಳೆಯದಲ್ಲ? ವಿವಾಹಕ್ಕೆ ಒಳ್ಳೆಯದಲ್ಲ, ಮಂಗಲ ಕಾರ್ಯಾದಿಗಳನ್ನ ಮಾಡಿಕೊಳ್ಳುವುದಕ್ಕೆ ಒಳ್ಳೆಯದಲ್ಲ, ಮಂಗಲಮಯವಾದಂತಹ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೆ ಅಷ್ಟು ಒಳ್ಳೆಯದಲ್ಲ. ಏನಾದರೂ ನೀವು ದೊಡ್ಡ ಯಜ್ಞ ಯಾಗ ಇತ್ಯಾದಿಗಳನ್ನ ಮಾಡ್ತೀರಿ, ಅದಕ್ಕೂ ಅಷ್ಟು ಒಳ್ಳೆಯದಲ್ಲ, ಯಾಕೆಂದ್ರೆ ಮಲಮಾಸವಾದ್ರಿಂದ. ಆದರೆ ಕೆಲವರ ಅಭಿಪ್ರಾಯದಲ್ಲಿ ಅಡ್ಡಿ ಇಲ್ಲ, ಏನು ತೊಂದರೆ ಇಲ್ಲ ಹೇಳುವವರಿದ್ದಾರೆ. ಏನೇ ಇರಲಿ, ಅಧಿಕ ಮಾಸ ಆರಂಭವಾಗಿದೆ. ಇದರ ಫಲಾಫಲಗಳು ಯಾವ ರೀತಿಯಲ್ಲಿ ಬರ್ತದೆ ಹೇಳುವಂತಹದ್ದನ್ನು ಚಿಂತನೆ ಮಾಡೋಣ. ಇಂದಿನ ಖಗೋಳದ ಗ್ರಹ ಸ್ಥಿತಿಯನ್ನು ನಾವು ನೋಡುವಾಗ ಮೇಷರಾಶಿಯಲ್ಲಿ ಕುಜ ಇದ್ದಾನೆ, ವೃಷಭ ರಾಶಿಯಲ್ಲಿ ಚಂದ್ರ, ರವಿ ಮತ್ತು ಬುಧರ ಯುತಿ ಇದೆ. ಈ ಸಮಯದ ಲಗ್ನವೂ ಸಹಿತವಾಗಿ ವೃಷಭ ಲಗ್ನವೇ ಆಗಿದೆ, ಅರ್ಥಾತ್ ಪ್ರಾತಃ ಕಾಲದ ಲಗ್ನ. ಈ ಮಿಥುನ ರಾಶಿಯಲ್ಲಿ ಗುರು ಮತ್ತು ಶುಕ್ರರಿದ್ದಾರೆ. ಕರ್ಕಾಟಕ ರಾಶಿ ಶೂನ್ಯ ರಾಶಿಯಾಗಿದೆ. ಸಿಂಹ ರಾಶಿಯಲ್ಲಿ ಎಂದಿನಂತೆ ಕೇತು. ಕನ್ಯಾ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ತುಲಾ ರಾಶಿಯಲ್ಲಿ ಮಾಂದ್ಯ ಉದಯವಾಗಿರತಕ್ಕಂತಹದ್ದು ಇವತ್ತಿನ ದಿವಸ. ವೃಶ್ಚಿಕ ಶೂನ್ಯ, ಧನುಷ್ ಶೂನ್ಯ, ಮಕರವೂ ಶೂನ್ಯ ರಾಶಿ. ಕುಂಭ ರಾಶಿಯಲ್ಲಿ ಎಂದಿನಂತೆ ರಾಹು, ಮೀನ ರಾಶಿಯಲ್ಲಿ ಶನಿ ಮಹಾತ್ಮ. ಇದು ಇವತ್ತಿನ ಖಗೋಳದ ಗ್ರಹ ಸ್ಥಿತಿ. ಹೀಗಿರುವಾಗ ಮೇಷಾದಿ ರಾಶಿಗಳ ಮೇಲೆ ಏನೇನು ಪರಿಣಾಮವನ್ನು ಕೊಡ್ತದೆ? ಮೊದಲು ಮೇಷರಾಶಿ ನೋಡಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಕುಜನಿದ್ದಾನೆ, ಸುಖಾಧಿಪತಿ ಧನಸ್ಥಾನಕ್ಕೆ ಬಂದಿದ್ದಾನೆ. ಹಣಕಾಸಿನ ವಿಚಾರದಲ್ಲಿ ಸುಖ ಸಮೃದ್ಧಿ, ಕುಟುಂಬದಲ್ಲಿ ನೆಮ್ಮದಿ, ಮನೆಗೆ ಬಂಧುಗಳ ಆಗಮನ, ಹಿತವರಿಂದ ಒಳ್ಳೆಯ ಚಿಂತನೆ, ಕೌಟುಂಬಿಕವಾಗಿ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕುಜನು ರುಚಿಕ ಯೋಗದ ಫಲವನ್ನು ಕೊಡ್ತಾ ಇದ್ದಾನೆ ಅಂದಾಗ ವ್ಯಾಪಾರಸ್ಥರಿಗೆ ಸಾಕಷ್ಟು ಅಭಿವೃದ್ಧಿ, ಅದರಲ್ಲೂ ದೈನಂದಿನ ಬದುಕಿಗೆ ಬೇಕಾಗಿರತಕ್ಕಂತಹ ದಿನಸಿ ವ್ಯಾಪಾರವನ್ನು ಮಾಡುವವರಿಗೆ ಸಾಕಷ್ಟು ನೆಮ್ಮದಿ. ನೀವು 9ರ ಸಂಖ್ಯೆಯ ಬಳಕೆ ಮಾಡ್ಕೊಳ್ಳಿ, ಜೊತೆಯಲ್ಲಿ ಕೆಂಪು ಬಣ್ಣದ ಬಟ್ಟೆಯನ್ನು ಉಪಯೋಗಿಸ್ಕೊಳ್ಳಿ. ಪೂರ್ವ ದಿಕ್ಕಿನಲ್ಲಿರತಕ್ಕಂತಹ ಸುಬ್ರಹ್ಮಣ್ಯ ದೇವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಆಗ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿ ಆಗುವಂತಹ ಲಕ್ಷಣ. ಈಗ ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಚಂದ್ರ, ರವಿ, ಅಮಾವಾಸ್ಯೆ ಕಳೆದಿದೆ, ಪಾಡ್ಯ ಬಂದಿದೆ, ಆದ್ರೂ ಚಂದ್ರ ಮುಂದೆ ಹೋಗಬೇಕಲ್ಲ, ಆದ್ರಿಂದ ರವಿಚಂದ್ರನ ಯುತಿ ಇದೆ. ಬುಧನ ಜೊತೆಯಲ್ಲಿದ್ದಾರೆ ಅಂದಾಗ ವಿದ್ಯಾರ್ಥಿಗಳಿಗೆ ಅನುಕೂಲ, ಶಾಲಾ ಕಾಲೇಜನ್ನು ನಡೆಸುವವರಿಗೆ ಅನುಕೂಲ, ಶಾಲಾ ಕಾಲೇಜಿನಲ್ಲಿ ಕೆಲಸ ಮಾಡತಕ್ಕಂತಹ ಅಧ್ಯಾಪಕಿಯರಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹ. ನಿಮ್ಮ ರಾಶಿಯಿಂದ ಲಾಭಸ್ಥಾನದಲ್ಲಿ ಇರತಕ್ಕಂತಹ ಶನಿ ಮಹಾತ್ಮನ ಪೂರ್ಣವಾದಂತಹ ದೃಷ್ಟಿ ನಿಮ್ಮ ರಾಶಿಯ ಮೇಲೆ. ನೀಯ ದೃಷ್ಟಿ ಬಿತ್ತು ಅಂತ ಆದ್ರೆ ಕಾಕ ದೃಷ್ಟಿ ಬಿದ್ದ ಹಾಗೆ. ನೀವು ಯಾವುದೇ ಕೆಲಸ ಕಾರ್ಯಗಳು ಮಾಡಿದರೂ ಸಹಿತವಾಗಿ ಕೆಟ್ಟವರ ದೃಷ್ಟಿ ಇದ್ದೇ ಇರ್ತದೆ. ಅದರಿಂದ ನಿಮಗೆ ಸ್ವಲ್ಪ ಲೋಪದೋಷಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹ. ಒತ್ತಡ ಬೇರೆ, ಆರ್ಥಿಕ ಒತ್ತಡ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಋಣಮೋಚನ ಮಂಗಲ ಸ್ತೋತ್ರವನ್ನ ಪಠನ ಮಾಡಿಕೊಳ್ಳಿ, ಆಗ ನಿಮಗೆ ಋಣಮೋಚನ. ಆರೋಗ್ಯ ಭಾಗ್ಯಕ್ಕಾಗಿ ನೀವು ಸೂರ್ಯ ನಮಸ್ಕಾರ ಆದಿತ್ಯರ ದೇವನ್ನ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣಗಳಿದ್ದಾವೆ. ನೀವು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 6 ಬಳಸ್ಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಹಿತಕರವಾಗಿರುತ್ತದೆ. ಸುಖ ಸಮೃದ್ಧಿಗಾಗಿ ಅನ್ನಪೂರ್ಣೇಶ್ವರಿ ದರ್ಶನ. ಈಗ ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಗುರು ಶುಕ್ರರು ಒಳ್ಳೆಯ ಯೋಗವೂ ಹೌದು, ಕಷ್ಟವೂ ಹೌದು, ಎರಡೂ ರೀತಿಯಲ್ಲಿರ್ತಕ್ಕಂತಹ. ಕೆಲವರಿಗಂತೂ ತುಂಬಾ ಕಷ್ಟದಾಯಕವಾಗಿದೆ. ಉದ್ಯೋಗದಲ್ಲಿ ಏನೋ ತಾಳಮೇಳ ಇಲ್ಲ, ಕಿರಿಕಿರಿ ಜಾಸ್ತಿ ಆಗ್ತದೆ, ಮುಂಚೆ ಹೇಳೋದೊಂದು ಈಗ ಆಗೋದೊಂದು, ಈ ರೀತಿಯಲ್ಲಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಆರ್ಥಿಕವಾದಂತಹ ಮುಗ್ಗಟ್ಟು ಕಾಣಿಸುವಂತಹ ಸಾಧ್ಯತೆ. ವ್ಯಯಾಧಿಪತಿಯಾಗಿರ್ತಕ್ಕಂತಹ ಶುಕ್ರ ನಿಮ್ಮ ರಾಶಿಯಲ್ಲೇ ಇದ್ದದ್ರಿಂದ ವ್ಯಯ ಪ್ರಾಪ್ತಿ, ಹಲವು ರೀತಿಯಿಂದ ನಷ್ಟ ಉಂಟಾಗ್ತದೆ.
ವಸ್ತ್ರ ವ್ಯಾಪಾರಿಗಳಿಗೆ ನಷ್ಟ ಆಗುವಂತಹ ಸಂಭವ. ಸುಗಂಧ ದ್ರವ್ಯ ವ್ಯಾಪಾರಾದಿಗಳನ್ನು ಮಾಡತಕ್ಕಂಥವರಿಗೆ ನಷ್ಟ. ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರತಕ್ಕಂತಹದ್ದು ವಿಶೇಷವಾಗಿ ಸ್ವರ್ಣಾಕರ್ಷಣ ಭೈರವ ಮಂತ್ರವನ್ನು ಪಠನ ಮಾಡಿ. ಆಗ ನಿಮಗೆ ನಷ್ಟ ಉಂಟಾಗೋದಿಲ್ಲ, ಪುಷ್ಟಿ ಉಂಟಾಗ್ತದೆ. ಕಷ್ಟ ಉಂಟಾಗೋದಿಲ್ಲ, ನಿಮಗೆ ಅಭಿವೃದ್ಧಿ ಕಾಣಿಸ್ತದೆ. ಪರಿಹಾರವನ್ನು ಮಾಡ್ಕೊಳ್ಳಿ. ಜೊತೆಯಲ್ಲಿ ನೀವು ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 5 ಬಳಸಿಕೊಳ್ಳಿ. ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಇಟ್ಟುಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಹಸಿರು ಬಣ್ಣದ ಬಟ್ಟೆ ನಿಮಗೆ ಶ್ರೇಯಸ್ಸು. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಲಾಭದಲ್ಲಿ ಚಂದ್ರ, ಒಳ್ಳೆಯ ಲಾಭ. ಚಂದ್ರ ಉಚ್ಚನಾಗಿದ್ದಾನೆ. ಗುರು ವ್ಯಯ, ಮಂಗಲ ಕಾರ್ಯ ಮಾಡುವ ಹಂಗಿಲ್ಲ. ವ್ಯವಹಾರಗಳು ಮಂಗಲ ಕಾರ್ಯಕ್ಕೆ ಆಸ್ಪದವೇ ಇಲ್ಲ. ಅಧಿಕವಾಸ ಆರಂಭವಾಗಿಬಿಟ್ಟಿದೆ. ಜೊತೆಯಲ್ಲಿ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಏನಾದರೂ ಯಶಸ್ಸು ಕಾಣುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ಹಿಂದೆ ಬೀಳುವಂತಹ ಸಾಧ್ಯತೆ ಇರತಕ್ಕಂತಹದ್ದು. PG ಇತ್ಯಾದಿಗಳನ್ನು ನಡೆಸತಕ್ಕಂಥವರಿಗೆ ಅನುಕೂಲ ಉಂಟಾಗ್ತದೆ. ಹೋಟೆಲ್ ಉದ್ಯಮಿಗಳಿಗೆ ಯಶಸ್ಸು ಕಾಣುವಂತಹ ಸಾಧ್ಯತೆಗಳು. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 2 ಬಳಸಿಕೊಳ್ಳಿ. ದುರ್ಗಾ ದೇವತೆಯ ಅನುಗ್ರಹದಿಂದ ಕಷ್ಟ ನಿವಾರಣೆ ಆಗ್ತದೆ. ಬಿಳಿ ಬಣ್ಣದ ವಸ್ತ್ರಗಳು ಇವತ್ತಿನ ದಿವಸ ನಿಮಗೆ ಯೋಗ್ಯವಾಗಿದೆ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಲಾಭ ಸ್ಥಾನದಲ್ಲಿ ಗುರು ಇದ್ದಾನೆ, ಒಳ್ಳೆಯ ಲಾಭ. ಶುಕ್ರನೊಟ್ಟಿಗಿದ್ದಾನೆ, ವ್ಯಾಪಾರಸ್ಥರಿಗೆ ಅನುಕೂಲ. ಹಾಲು ಹೈನು ಇತ್ಯಾದಿಗಳು ಮಾಡತಕ್ಕಂಥವರಿಗೆ, ಹೂವು ತರಕಾರಿ ಹಣ್ಣು ಇತ್ಯಾದಿಗಳ ವ್ಯಾಪಾರಸ್ಥರಿಗೆಲ್ಲ ಅನುಕೂಲ ಇರತಕ್ಕಂತಹದ್ದು. ಬಟ್ಟೆ ವ್ಯಾಪಾರಿಗಳಿಗೆ ಅನುಕೂಲ ಉಂಟಾಗ್ತದೆ. ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಮಾತ್ರ ಸ್ವಲ್ಪ ಕಿರಿಕಿರಿ ಇರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮನಸ್ಸಿಗೆ ಸಮಾಧಾನ ಇರುವುದಿಲ್ಲ. ಹೊಲ ಗದ್ದೆ ಮಾಡಿಕೊಂಡವರಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ. ದೋಷ ನಿವಾರಣೆಗೆ ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹದ್ದು 1 ಸಂಖ್ಯೆ ಕೆಂಪು ಬಣ್ಣ. ಈಶ್ವರ ಶಿವಾರಾಧನೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ. ಸಿಂಹರಾಶಿ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಶನಿ ಇತ್ತು ನೋಡ್ತಾ ಇದ್ದಾನೆ. 7ನೇ ಮನೆಯಲ್ಲಿ ಶನಿ ಇದ್ದಾಗ ದಾಂಪತ್ಯದಲ್ಲಿ ವಿರಸ ಉಂಟಾಗ್ತದೆ. ನದಾರಾನ ಮಿತ್ರಂ ಚಲಂಚಾರು ಚಿತ್ತೋ ಶನೋದ್ಯೂನಗೆ. 7ನೇ ಮನೆಯಲ್ಲಿ ಶನಿ ಇದ್ದಾಗ ದಂಪತಿ ರೋಗಯುಕ್ತವು. ಗಂಡ ಹೆಂಡತಿಗೆ ರೋಗ ಉಂಟಾಗುವಂತಹ ಸಾಧ್ಯತೆ. ವ್ಯಾಪಾರ ವ್ಯವಹಾರದಲ್ಲಿ ತೊಂದರೆ ನಷ್ಟ ಉಂಟಾಗುವಂತಹ ಲಕ್ಷಣಗಳು. ಕುಟುಂಬದ ಹಿರಿಯರಿಗೆ ಆಪತ್ತು ಕಾದಿದೆ. ವ್ಯವಹಾರದಲ್ಲಿ ತೊಡಕು. ಮನಸ್ಸಿಗೆ ಸಮಾಧಾನ ಇಲ್ಲದಿರುವಿಕೆ. ದೋಷ ನಿವಾರಣೆಗೆ ವಿಷ್ಣು ಸಹಸ್ರನಾಮ ಪಾರಾಯಣ, 5ರ ಸಂಖ್ಯೆಯ ಬಳಕೆ, ಹಸಿರು ಬಣ್ಣದ ವಸ್ತ್ರಗಳು ಇವು ನಿಮಗೆ ಹಿತಕರವಾಗಿರ್ತದೆ. ಉತ್ತರ ದಿಕ್ಕು ಇವು ನಿಮಗೆ ಹಿತಕರವಾಗಿರ್ತದೆ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರ ಭಾಗ್ಯ ರಾಶಿಗೆ ಹೋಗಿದ್ದಾನೆ. ಭಾಗ್ಯ ವೃದ್ಧಿಯಾಗುವಂತಹ ಲಕ್ಷಣಗಳು. ಭಾಗ್ಯದಲ್ಲಿ ಇರತಕ್ಕಂತಹ ಗುರುವಿನ ದೃಷ್ಟಿಯೂ ಇದ್ದದ್ದರಿಂದ ದೈವಾನುಕೂಲ ಚೆನ್ನಾಗಿದೆ. ಮಂಗಲ ಕಾರ್ಯಾದಿಗಳನ್ನ ಮಾಡಿಕೊಳ್ಳುವವರಿಗೆ ಗುರುವಿನ ಬಲ ಚೆನ್ನಾಗಿದೆ. ನಿಮ್ಮ ರಾಶಿಯಿಂದ ಸಪ್ತಮ ಸ್ಥಾನದಲ್ಲಿ ಕುಜನಿದ್ದಾನೆ. 7ನೇ ಮನೆಯಲ್ಲಿ ಕುಜ ಇದ್ದಾಗ ಪತ್ಯು ಸುಖಂ ಸಪ್ತಮೆ. ಗಂಡನ ಸುಖವನ್ನ 7ನೇ ಭಾವದಿಂದ ನೋಡಬೇಕಾಗಿರ್ತಕ್ಕಂಥದ್ದು. ಅಂದ್ರೆ ಗಂಡನ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗ್ತದೆ. ಗಂಡನ ತಲೆಗೆ ಏನಾದರೂ ಏಟು ಬೀಳುವಂತಹ ಸಾಧ್ಯತೆ. ಗಂಡನಿಗೆ ಆಪತ್ತಿನ ಕ್ಷಣಗಳು ಅಥವಾ ಹೆಣ್ಣಿಗೆ ಆಪತ್ತಿನ ಕ್ಷಣಗಳು. ಆ ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಮೃತ್ಯುಂಜಯ ಶಾಂತಿ, ಅನ್ನಪೂರ್ಣೇಶ್ವರಿಯ ಪ್ರಾರ್ಥನೆ, ಜೊತೆಯಲ್ಲಿ 6ರ ಸಂಖ್ಯೆಯ ಬಳಕೆ, ಬಿಳಿ ಬಣ್ಣದ ವಸ್ತ್ರಗಳು ಇವೆಲ್ಲ ನಿಮಗೆ ಹಿತಕರವಾಗಿರುತ್ತೆ. ಪರಿಹಾರ ಕಂಡುಕೊಳ್ಳಿ. ತುಲಾರಾಶಿಯವರು. ಈಗ ವೃಶ್ಚಿಕ ರಾಶಿ ನೋಡಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮ ಸ್ಥಾನದಲ್ಲಿರತಕ್ಕಂತಹ ರವಿ ಚಂದ್ರ ಮತ್ತು ಬುಧರ ದೃಷ್ಟಿ ಇದ್ದದ್ದರಿಂದ ನಿಮಗೆ ಒಳ್ಳೆಯದು. ದೈವಾನುಕೂಲಕ್ಕೆ ಬಹಳ ಅನುಕೂಲ ಇರತಕ್ಕಂತಹದ್ದು. ಗುರುವಿನ ಬಲ ಇಲ್ಲದೆ ಹೋದ್ರು ರವಿಯ ಬಲ ಚೆನ್ನಾಗಿದೆ. ಆದರೆ ಶತ್ರುವಿನ ಮನೆಯಲ್ಲಿ ನಿಂತಿದ್ದಾನೆ. ಕೆಲವೊಂದು ಸಾರಿ ಅನುಕೂಲ, ಕೆಲವೊಮ್ಮೆ ಕಷ್ಟದಾಯಕವಾಗಿರತಕ್ಕಂಥದ್ದು. ಸುಕೇತು ಗರ್ಭೋ ರವೀಣಾ ನಿರೀಕ್ಷಿತ ಹೇಳುವ ಪ್ರಕಾರವಾಗಿ ಸಂತಾನಾಪೇಕ್ಷಿಗಳಿಗೆ ಸಾಕಷ್ಟು ಅನುಕೂಲ. ರವಿಯ ದೃಷ್ಟಿ ಇದ್ದದ್ರಿಂದ ಸಂತಾನದ ಯೋಗ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಕಷ್ಟ ಉಂಟಾಗ್ತದೆ. ಜೊತೆಯಲ್ಲಿ ಪ್ರೀತಿಸಿ ವಿವಾಹ ಆಗಲಿಕ್ಕೆ ಇಚ್ಛಿಸುವವರಿಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳು, ಬಿಟ್ಟು ಹೋಗುವಂತಹ ಸಾಧ್ಯತೆಗಳು. ದೋಷ ನಿವಾರಣೆಗೆ 9ರ ಸಂಖ್ಯೆಯ ಬಳಕೆ ಮಾಡ್ಕೊಳ್ಳಿ. ಕೆಂಪು ಬಣ್ಣದ ವಸ್ತ್ರಗಳು ನಿಮಗೆ ಆಗಿ ಬರ್ತದೆ. ಪೂರ್ವ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ. ಅಥವಾ ಉತ್ತರ ದಿಕ್ಕಿನ ವ್ಯವಹಾರದಿಂದ ನಿಮ್ಮ ಕಾರ್ಯಗತವಾಗುವಂತಹ ಸಾಧ್ಯತೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ವೃಶ್ಚಿಕ ರಾಶಿಯವರು. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಗುರು ಶುಕ್ರರು 7ನೇ ಮನೆಯಲ್ಲಿದ್ದಾರೆ. ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ. ಗುರುವಿನ ದೃಷ್ಟಿ ಇದೆ, ಶುಕ್ರನ ದೃಷ್ಟಿ ಇದೆ. ಹೀಗಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದೀರಿ. ದಾಂಪತ್ಯದಲ್ಲಿ ಯಶಸ್ಸನ್ನು ಕಾಣ್ತೀರಿ. ದಾಂಪತ್ಯದಿಂದ ನಿಮಗೆ ನೆಮ್ಮದಿ ಉಂಟಾಗ್ತದೆ. ಹೆಮ್ಮೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಸುಖ ಸ್ಥಾನದಲ್ಲಿ ಶನಿ ಮಹಾತ್ಮ ಇದ್ದದ್ರಿಂದ ಸುಖಕ್ಕೆ ತೊಂದರೆ. ವಾಹನ ಸುಖಕ್ಕೆ ತೊಂದರೆ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೆಲವರಿಗೆ ಅಪಘಾತ ಭಯ, ಕೆಲವರಿಗೆ ನಷ್ಟ ಭಯ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅಥವಾ ಕೆಲವರಿಗಂತೂ ಆರಕ್ಷಕರ ಭಯ ಉಂಟಾಗುವಂತಹ ಸಾಧ್ಯತೆಯೂ ಇರತಕ್ಕಂತಹದ್ದು. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಸೂರ್ಯ ಶಾಂತಿಯನ್ನು ಮಾಡ್ಕೊಳ್ಳಿ. ಸೂರ್ಯನಾರಾಯಣನ ಪ್ರೀತಿಗಾಗಿ ಗೋಧಿಯನ್ನು ದಾನ ಮಾಡ್ಕೊಳ್ಳಿ. ಅಥವಾ ಭಗವದ್ಗೀತಾ ಪುಸ್ತಕವನ್ನು ದಾನ ಮಾಡಿ. ಆಗ ನಿಮ್ಮ ಕಷ್ಟಗಳು ಪರಿಹಾರವಾಗುವಂತಹ ಲಕ್ಷಣಗಳು. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 3 ಹಳದಿ ಬಣ್ಣ, ಉತ್ತರ ದಿಕ್ಕು ಇವೆಲ್ಲ ನಿಮಗೆ ಅನುಕೂಲಕರವಾಗಿದೆ. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ತೃತೀಯ ಭಾವದಲ್ಲಿದ್ದಾನೆ. ಯಾರ ಜೊತೆಯಲ್ಲೂ ಇಲ್ಲ, ಒಬ್ಬ
ಹೋಗುವವನೇ ಇದ್ದಾನೆ. ಹೀಗಾಗಿ ಸಾಧಾರಣವಾಗಿ ಹಾರ್ಡ್ವೇರ್ ವ್ಯಾಪಾರಸ್ಥರಿಗೆ ಸಾಕಷ್ಟು ಅನುಕೂಲ, ರಿಯಲ್ ಎಸ್ಟೇಟ್ ಅನ್ನು ಮಾಡತಕ್ಕಂಥವರಿಗೆ ಅಭಿವೃದ್ಧಿ, ಮನೆ ಕಟ್ಟಿಸುವವರಿಗೆ ಅನುಕೂಲಕರವಾದಂತಹ ಸಮಯ, ವ್ಯವಹಾರ ಸಿದ್ಧಿಗಾಗಿ ಪ್ರಯತ್ನ ಮಾಡತಕ್ಕಂಥವರಿಗೆ ಅಲ್ಪ ಬಲ ಇರತಕ್ಕಂತಹದ್ದು. ಗುರು ಬಲ ಇಲ್ಲ, ಶನಿ ಅಲ್ಪ ಬಲವನ್ನು ತೋರಿಸ್ತಾ ಇದ್ದಾನೆ. ಹೀಗಾಗಿ ಅಷ್ಟೇನು ಒಳ್ಳೆಯದಿಲ್ಲ. ದೋಷ ನಿವಾರಣೆಗೆ ಶನಿ ಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳಿ. ಶನಿ ಸ್ತೋತ್ರವನ್ನ ಪಠನ ಮಾಡುವುದರಿಂದ, ಅದರಲ್ಲೂ ದಶರಥ ಕೃತ ಶನೇಶ್ವರ ಸ್ತೋತ್ರಂ, ದಶರಥ ಮಹಾರಾಜನು ಬರೆದಿರತಕ್ಕಂತಹ ಶನಿ ಸ್ತೋತ್ರವನ್ನು ಪಠನ ಮಾಡುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ನಿಮಗೆ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. 8 ನಿಮ್ಮ ಸಂಖ್ಯೆ, ಕಪ್ಪು ನೀಲಿ ವರ್ಣ, ಜೊತೆಯಲ್ಲಿ ಉತ್ತರ ದಿಕ್ಕು, ಇವೆಲ್ಲ ನಿಮಗೆ ವಿಶೇಷವಾಗಿದೆ, ಬಳಸಿಕೊಳ್ಳೆ ಶುಭವಾಗ್ತದೆ. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ಪಂಚಮ ರಾಶಿಯಲ್ಲಿ ಶುಕ್ರ ಮತ್ತು ಗುರು ನೋಡಿ, ಸಂತಾನಕಾರಕನ ಒಟ್ಟಿಗೆ ಶುಕ್ರ ಇದ್ದಾನೆ. ಹೀಗಾಗಿ ಸ್ತ್ರೀ ಸಂತಾನಾಭಿವೃದ್ಧಿ ಆಗುವಂತಹ ಯೋಗದ ಜಾತಕ. ಪ್ರಶ್ನೆ, 5ನೇ ಮನೆಯಲ್ಲಿ ಗುರು ಮತ್ತು ಶುಕ್ರ ಇದ್ದದ್ದರಿಂದ ನಿಮ್ಮ ರಾಶಿಯಿಂದ ದ್ವಿತೀಯ ಸ್ಥಾನದಲ್ಲಿ ಶನಿ ಇದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಬವಣೆ ಉಂಟಾಗ್ತದೆ. ಋಣ ಜಾಸ್ತಿ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಋಣಭಾರದಿಂದ ತತ್ತರಿಸಿ ಹೋಗ್ತೀರಿ. ವ್ಯವಹಾರಗಳು ಯಾವುದೂ ಸರಿಯಾಗಿ ನಡೆಯುವುದಿಲ್ಲ. ಸಾಲ ತೀರಿಸಲಿಕ್ಕೆ ಸ್ವಲ್ಪ ಕಷ್ಟದಾಯಕವಾಗಿರತಕ್ಕಂತಹ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಏನು? ಸಾಧ್ಯವಾದಲ್ಲಿ ಕನಕಧಾರಾ ಸ್ತೋತ್ರವನ್ನ ಪಠನ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಹಾಗಂತ 1 ಸಾರಿ 2 ಸಾರಿ ಮಾಡಿದ್ರೆ ಸಾಲದು, ಕೊನೆಯ ಪಕ್ಷ ಒಂದು 108 ಸಾರಿ ಆದರೂ ಕನಕಧಾರಾ ಸ್ತೋತ್ರವನ್ನ ಓದುವುದರಿಂದ ಕುಂಭರಾಶಿಯವರಿಗೆ ಇರತಕ್ಕಂತಹ ಸಂಕಷ್ಟಗಳು ದೂರವಾಗಿ ಋಣಬಾಧೆ ಪರಿಹಾರವಾಗುವಂತಹ ಲಕ್ಷಣಗಳು. ಮಾಡಿಕೊಳ್ಳಿ. ನಿಮ್ಮ ಸಂಖ್ಯೆ 8. ನೀವು ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಬಣ್ಣ ಕಪ್ಪು, ನೀಲಿ, ಬಿಳಿ. ನೀವು ಅಯ್ಯಪ್ಪ ದೇವರ ಆರಾಧನೆ ಅಥವಾ ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ಸಪ್ತಮಾಧಿಪತಿಯಾದಂತಹ ಬುಧನು ತೃತೀಯ ಭಾವದಲ್ಲಿದ್ದಾನೆ. ಷಷ್ಠಾಧಿಪತಿಯ ಒಟ್ಟಿಗೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು, ಹೊಟ್ಟೆಗೆ ಸಂಬಂಧಪಟ್ಟಿರತಕ್ಕಂತಹ ಕಾಯಿಲೆ ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ವ್ಯಾಪಾರ ವ್ಯವಹಾರದಲ್ಲಿ ನಷ್ಟವನ್ನು ಕಾಣ್ತೀರಿ. ನಿಮ್ಮ ಹಿತವರೇ ನಿಮಗೆ ತೊಂದರೆಯನ್ನು ಮಾಡುವಂತಹ ಸಾಧ್ಯತೆ, ನಿಮ್ಮ ಹತ್ತಿರದವರೇ ನಿಮಗೆ ಕೈ ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಆದ್ದರಿಂದ ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಸುದರ್ಶನ ಜಪ, ಸುದರ್ಶನ ಹೋಮ ಇತ್ಯಾದಿಗಳನ್ನ ಮಾಡಿಕೊಳ್ಳುವುದರಿಂದ ಕಷ್ಟ ಪರಿಹಾರವಾಗುವಂತಹ ಲಕ್ಷಣಗಳಿದ್ದಾವೆ. ಸಾಧ್ಯವಾದರೆ ರಾಮತಾರಕ ಜಪವನ್ನು ಮಾಡಿಕೊಳ್ಳಿ. ಅದರಿಂದ ನಿಮ್ಮ ಕಷ್ಟಗಳೆಲ್ಲ, ಆಪತ್ತುಗಳೆಲ್ಲ ದೂರವಾಗ್ತದೆ. ಸಾಧ್ಯವಾದರೆ ರಾಮತಾರಕ ಜಪವನ್ನು ಮಾಡಿ, ತುಳಸಿ ಹಾರವನ್ನು ಮಾಡಿ ಶ್ರೀರಾಮ ದೇವರಿಗೆ ಅರ್ಪಣೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟ ದೋಷಗಳು ನಿವಾರಣೆಯಾಗುವಂತಹ ಲಕ್ಷಣ ಇದೆ. ಮಾಡಿಕೊಳ್ಳಿ. ಮೀನರಾಶಿಯವರು ಇವತ್ತಿನ ಕಾಲ ಸಂಕಲ್ಪದಂತೆ. ಮೀನರಾಶಿಯವರಿಗೆ ಹಳದಿ ಬಣ್ಣ, ಕೇಸರಿ ಬಣ್ಣದ ವಸ್ತ್ರಗಳು. 3 ನಿಮ್ಮ ಸಂಖ್ಯೆ, ಉತ್ತರ ಈಶಾನ್ಯ ಭಾಗ, ಇವೆಲ್ಲ ನಿಮಗೆ ಹಿತವಾಗಿರುತ್ತದೆ. 12 ರಾಶಿಯವರು ಇವತ್ತಿನ ದಿವಸದ ಸಕಲ ಸಂಕಷ್ಟ ದೋಷ ಪರಿಹಾರಕ್ಕಾಗಿ ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದೇನು? ವಿಶೇಷವಾಗಿ ಸೂರ್ಯನಾರಾಯಣನ ಉಪಾಸನೆ, ಸೂರ್ಯ ನಮಸ್ಕಾರ ಅಥವಾ ಆದಿತ್ಯ ಹೃದಯ ಓದುವುದರಿಂದ ನಿಮ್ಮ ಕಷ್ಟ ಪರಿಹಾರವಾಗಿದೆ. ವೀಕ್ಷಕರೇ, ಈಗಾಗಲೇ ಷಷ್ಠಿ ಪೂರ್ತಿ ಶಾಂತಿಯ ಬಗ್ಗೆ ನೀವು ಕೇಳ್ತಾ ಇದ್ರಿ. ಜುಲೈ 5ನೇ ತಾರೀಕಿನಂದು ಷಷ್ಠಿ ಪೂರ್ತಿ ಶಾಂತಿ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ದಾಬಸ್ಪೇಟೆಯ ಸಮೀಪದ ಕಾಡುಗೆರೆಯಲ್ಲಿರ್ತಕ್ಕಂತಹ ಮಹಾಮೃತ್ಯುಂಜಯ ದೇವಸ್ಥಾನದಲ್ಲಿ ಷಷ್ಠಿ ಪೂರ್ತಿ ಶಾಂತಿ ಜರುಗುತ್ತದೆ. ಮನೆಯಲ್ಲಿ ಮಾಡ್ಲಿಕ್ಕೆ ಆಗದೆ ಇರತಕ್ಕಂಥವರು ಇದರಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಇದೆ. ಆನ್ಲೈನ್ ನಲ್ಲೂ ಅವಕಾಶ ಇದೆ. ಬೇಕು ಅಂತ ಆದ್ರೆ ಬುಕ್ ಮಾಡ್ಕೊಳ್ಳಿ. ಷಷ್ಠಿ ಪೂರ್ತಿ ಶಾಂತಿಯ ಬಗ್ಗಾಗಿ. ವೀಕ್ಷಕರೇ, ಈ ಸಂಚಿಕೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ. ನಂಬರ್ಗಳು ಕೆಳಗೆ ಬರ್ತಾ ಇದೆ, ಬೇಕಾದ್ರೆ ಉಪಯೋಗಿಸ್ಕೊಳ್ಳಿ. ಶುಭವಾಗ್ತದೆ. ಮಂಗಳವಾಗಲಿ. ಶುಭವಾಸ್ತು.